ಇದೆಲ್ಲದರ ನಡುವೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಮೊದಲ ಪ್ರತಿಕ್ರಿಯೆಯನ್ನ ನೀವೀಗ ನೋಡಬಹುದು. ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೆಲ್ಲ ಗೊಂದಲಗಳಾದಂತ ನಂತರದಲ್ಲಿ ಅವರಿಂದ ನಾವು ದೊಡ್ಡ ಪ್ರತಿಕ್ರಿಯೆಯನ್ನ ನಾವು ಕಾಣಕ್ಕಾಗಿರ್ಲಿಲ್ಲ. ಇಂಗ್ಲಿಷ್ನಲ್ಲಿ ಕೆಲ ಅವರು ಈ ನ್ಯಾಷನಲ್ ಮೀಡಿಯಾಗೆ ಅವರು PTIಗೆ ಕೊಟ್ಟಿದ್ದಂಥದ್ದೊಂದು ಇಂಟರ್ವ್ಯೂ ಹೊರತುಪಡಿಸಿದ್ರೆ ಈಗ ಅವರು ಹೆಚ್ಚಿನ ವಿವರಣೆನ ಇದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರಲಿಲ್ಲ. ಈಗ ಅವರು ತುಳು ಭಾಷೆಯಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ, ಒಂದೊಂದಾಗಿ ಸತ್ಯಗಳು ಹೊರಗೆ ಬರ್ತಾ ಇದೆ. ಮುಂದೆ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅನ್ನುವಂಥ ರೀತಿಯಾಗಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೆ ಅವರ ಕುಟುಂಬದ ವಿರುದ್ಧ ಬಹಳಷ್ಟು ಆರೋಪಗಳನ್ನ ಸಾಲಾಗಿ ಬಹಳಷ್ಟು ಮಂದಿ ಮಾಡ್ತಾ ಇದ್ರು. ಆ ಯಾವ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಏನ್ ಹೇಳಿದ್ದಾರೆ ಮನಿಕೆ ಅವರು? ಭಾರಿ ಸಂತೋಷ ಬರ್ತೀನ ಭಾರಿ ಸಂತೋಷ ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ಹೆಪ್ಪಲ ಕ್ಷೇತ್ರದ ಇಂಚನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ಮಾಡ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ಜಯಿಸಿದ್ದಾರೆ. ಕಾರಣ ಈ ನೇತೃತ್ವ ಈ ಕಾರ್ಯದ ಜಯ ಅವಳು ಮಾದರಿಗಳ ಜಯ ಅವಳನ್ನು ಮುಂದಿನ ಉಣಸಲ್ಲಿ ಮಾತ್ರ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡು ನಡೆಯಬಹುದು ಮನಸ್ಸು ಮಾಡ್ಕೊಡುವಂಥದ್ದು ಸೇವೆ ಮಾಡ್ಕೊಂಡು ಉತ್ಸಾಹಗಳಿದೆ. ಇಲ್ಲಿ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಬರ್ತೀನ ಭಾರಿ ಸಂತೋಷ